ಪ್ರೆಗ್ನೆಂಟ್ ಇರೋರು ಹೀಗೆ ಇರ್ತಾರ? ಮಗುಗೋಸ್ಕರ ಎಷ್ಟು ಯೋಚನೆ ಮಾಡ್ತಾರೆ ಹೇಳು. ಆದ್ರೆ ನಿನ್ನಲ್ಲಿ ಆ ಯೋಚನೆನೇ ಕಾಣಿಸ್ತಿಲ್ಲ. ಅದೇನಾದ್ರೂ ಇದ್ದಿದ್ರೆ ಮಿಸ್ ಮಾಡದೆ ಟೈಮಿಗೆ ಹಣ್ಣು ತಿನ್ನೋದು, ಹಾಲು ಕುಡಿಯೋದು, ಔಷಧಿ ತಗೊಳ್ಳೋದು ಮಾಡ್ತಾರೆ. ಆದ್ರೆ ನೀನು ಯಾವುದನ್ನು ಶ್ರದ್ಧೆಯಿಂದ ಮಾಡ್ತಿರೋ ಹಾಗೆ ಕಾಣ್ತಾ ಇಲ್ಲ. ಹಾಗೇನಿಲ್ಲ ಮಿತ್ರ ಅವ್ರೆ, ನಾನು ಸರಿಯಾಗೇ ತಿಂತಿದ್ದೀನಿ. ಅದೇನ್ ತಿಂತೀಯೋ ಏನೋ. ಸರಿ, ಟ್ಯಾಬ್ಲೆಟ್ ಕೊಡ್ತೀನಿ. ಭಾಗ್ಯ, ಸಾರಿ, ಇರು, ನೀರ್ ತರ್ತೀನಿ. ನನ್ನ ಕ್ಷಮಿಸಿ ಮಿತ್ರ ಅವ್ರೆ, ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಸುಳ್ಳು ಹೇಳಿ ನಿಮಗ್ ಮೋಸ ಮಾಡೋಕ್ಕೂ ಆಗ್ತಿಲ್ಲ. ಆಗ್ಲೇ ಟ್ಯಾಬ್ಲೆಟ್ ತಗೊಂಡ್ಬಿಟ್ಯಾ? ನೀರಿಲ್ದೆ ಟ್ಯಾಬ್ಲೆಟ್ ಹೇಗೆ ತಗೊಂಡೆ? ಸರಿ ಸರಿ, ಈಗ ಕುಡಿ. ಇನ್ನೇನ್ ಸರ್? ಹೇ, ಹೇಳದ್ ಮರ್ತ್ಬಿಟ್ಟೆ. ನಿನ್ನೆ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೆ ನಾನ್ ಕೂಡ ಹೋಗಿದ್ದೆ. ಅಲ್ಲಿ ನಿಮ್ ಮತ್ಗೆ ಪ್ರೆಸೆಂಟೇಷನ್ ಹೆಂಗ್ ಕೊಟ್ರು ಗೊತ್ತಾ? ಹೌದಾ? ನಿಮ್ ಮತ್ಗೆ ಹೋಮ್ಲಿಯಾಗಿ ಕಾಣ್ತಿದ್ರು ಅಂತ ಇಂಟ್ರೋವರ್ಟ್ ಅನ್ಕೊಂಡಿದ್ದೆ. ಆದ್ರೆ ಸ್ಟೇಜ್ ಹತ್ತದ್ಮೇಲೆ ಚಿಂದಿ ಉಡಾಡ್ಸ್ಬಿಟ್ರು ಗೊತ್ತಾ? ನಮ್ಮ ಅತ್ಗೆ ಇನ್ನೋಸೆಂಟ್ ಆಗಿ ಕಾಣಿಸಿದ್ರು ತುಂಬಾ ಇಂಟೆಲಿಜೆಂಟ್ ಗೊತ್ತಾ? ವಿವೇಕ್ ಸಂಜನಾ ಎಲ್ಲಿ? ವಿವೇಕ್ ಹೊರಗಡೆ ಹೋಗಿದ್ದಾನಕ್ಕ. ಸಂಜನಾ ಮೇಲಿದ್ದಾಳೆ. ಸ್ವಾತಿ, ಹೋಗ್ ಸಂಜನಾನ್ ಕರಿ. ಸರಿ ಅಮ್ಮವ್ರೆ. ಸ್ವಾತಿ, 1 ನಿಮಿಷ, ನಾನು ಕರ್ಕೊಂಬರ್ತೀನಕ್ಕ. ನಮ್ ಪ್ರೀತಿಗೆ ಅವರೇ ಒಂದ್ ಪಿಲ್ಲರ್ ಆಗಿರ್ಬೇಕನ್ನೋದು ನನ್ನ ಆಸೆ. ಇದನ್ನ ನಾವು ಲವ್ ಅಲ್ಲ ಕಾದಾಗ್ಲಿಂದನೂ ಹೇಳ್ತಿದ್ಯಾ. ಯಾವ್ದೇ ವಿಷಯಕ್ಕಾದ್ರೂ ಸ್ವಲ್ಪ ಸಮಯ ಹಿಡಿಯತ್ತೆ, ಸ್ವಲ್ಪ ತಾಳ್ಮೆ ಇರ್ಬೇಕು. ಇಲ್ದೆ ಹೋದ್ರೆ ಒಳ್ಳೆ ಪ್ರತಿಫಲ ಸಿಗಲ್ಲಪ್ಪ. ಈ ತರ ಏನಾದ್ರು ಹೇಳೇನೆ ನನ್ ಬಾಯಿ ಮುಚ್ಚಿಸ್ತಾ ಇರ್ತೀಯ. ಹೋಗು ಸಂಜನಾ. ನಮ್ ರಾಜನಿಗೆ ಕೋಪ ಬಂದ ಹಾಗಿದೆ. ಮತ್ ಬರಲ್ವಾ? ಸರಿ ಸರಿ, ಇವಾಗ ನೀನು ಕೋಪ ಹೋಗ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು? ಒಂದ್ ಮುತ್ತನ್ ಕೊಡ್ಬೇಕು. ಅಬ್ಬಾ, ಆಸೆ ದೋಸೆ, ಅದೆಲ್ಲ ಸಾಧ್ಯನೇ ಇಲ್ಲ. ನೀನ್ ಇವಾಗ ಮುತ್ ಕೊಡ್ಲಿಲ್ಲ ಅಂದ್ರೆ ನಾನು ಹೀಗೆ ಕೋಪ ಮಾಡ್ಕೊಂಡೇ ಇರ್ತೀನಿ. ಅದ್ರ ಮೇಲೆ ಇನ್ನಿಷ್ಟ. ಸರಿನಪ್ಪ, ನೀನ್ ಬೇಜಾರ್ ಮಾಡ್ಕೊಂಡ್ರೆ ಮತ್ತೆ ನಾನೇ ತಾನೇ ಸಮಾಧಾನ ಮಾಡ್ಬೇಕು. ಮುತ್ತು ತಾನೇ, ಅದು ಫೋನಲ್ಲೇ ಅಲ್ವಾ? ಓಕೆ, ಸರಿ ಕೊಡ್ತೀನಿ. ಸರಿ ಬೇಗ ಕೊಡು. ಕೊಡ್ತೀನಿ. ಒಂದ್ ಮುತ್ತು ಸಾಕಾ ಅಥವಾ ಇನ್ನೊಂದ್ ಬೇಕಾ? ಪ್ಲೀಸ್, ಇನ್ನೊಂದು ಮುತ್ತು ಕೊಡ್ತೀಯಾ? ಸರಿ, ಇನ್ ಕೇಳ್ಬಾರ್ದು, ಇದೇ ಲಾಸ್ಟ್ ಕಿಸ್. ಸಂಜನಾ, ಏನೇ ಮಾಡ್ತಿದ್ಯಾ ಫೋನಲ್ಲಿ? ಅದು ಅಮ್ಮ, ನಾನು ಇಷ್ಟು ದಿನ ನಮ್ ಕಣ್ ಕಟ್ಟಿ ನಮ್ ಯಾರೋ ಗೊತ್ತಿಲ್ಲಿರೋ ಹಾಗೆ ಮಾಡ್ತಿರೋ ರಾಜಕಾರ್ಯ ಇದೇನಾ? ಬಾರೆ, ನಿನಗೆ ಹೇಳ್ತೀನಿ. ಏನಾಯ್ತು? ಯಾಕೆ ಇವಳು ಹೇಗೆ ಕಿರ್ಚ್ಕೊತಾ ಇದ್ದಾಳೆ? ಏನಾಯ್ತು ದೇವ್ಯಾನಿ, ಯಾಕೆ ಕೂಗ್ತಿದ್ಯಾ? ಮಾಮ್, ಬಾರೆ, ಬಾ. ಮಾಮ್. ದೇವ್ಯಾನಿ, ಏನಾಯ್ತೆ? ನಿಮ್ ಮೊಮ್ಮಗಳು ಮಾಡ್ತಿರೋ ಕೆಲ್ಸ ಆಗಿದೆ. ಯಾರಿಗೋ ಫೋನಲ್ಲಿ ಮುತ್ತು ಕೊಡ್ತಿದ್ದಾಳೆ. ನೀನಿರು ಇರು. ಸಂಜನಾ, ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ದೊಡ್ಡಪ್ಪ. ಎಷ್ಟೇ ಧೈರ್ಯ ನಿನಗೆ?
ಹೇಳ್ಬಿಡು ಭಾಗ್ಯ. ಸಂಜನಾ ಮೇಲೆ ಕೈ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ, ಆಗ ಬಿಡ್ತೀನಿ. ಅವಳು ನನ್ ಮಗಳು. ಅವಳನ್ನ ಹೊಡಿತೀನಿ, ಸಾಯಿಸ್ತೀನಿ. ಮಧ್ಯದಲ್ಲಿ ನೀನ್ ಯಾರು? ಸಂಜನಾ ನಿಮ್ ಮಗ್ಳೆ ಅಲ್ಲ ಅನ್ಲಿಲ್ಲ. ಹಾಗೆ ಅವಳನ್ನ ಸುಮ್ನೆ ಹೊಡೆಯೋ ಅಧಿಕಾರ ಕೂಡ ನಿಮ್ಗಿಲ್ಲ. ಆದ್ರೂ ನನ್ ಮಗಳನ್ನ ನಾನೇನ್ ಮಾಡಿದ್ರೆ ನಿನಗೇನು? ನೀನು ಮಧ್ಯದಲ್ಲಿ ಬರ್ಬೇಡ. ದಯವಿಟ್ಟು ಸಂಜನಾ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಅವಳು ಜಸ್ಟ್ ಪ್ರೀತಿಸ್ತಿದ್ದಾಳೆ ಅಷ್ಟೇ ಅಲ್ವಾ? ಪ್ರಾಣ ತೆಗ್ಯೋ ಅಂತ ತಪ್ಪು ಮಾಡಿರೋ ಹಾಗೆ ನೋಡ್ತಿದ್ದೀರಲ್ಲ. ನೀನೇನು ನನ್ ಮಗಳ ಪ್ರೀತಿ ಬಗ್ಗೆ ದೊಡ್ಡ ಉಪನ್ಯಾಸ ಕೊಡ್ತಿದ್ಯಲ್ಲ, ಏನ್ ವಿಷಯ? ಸಂಜನಾ ಪ್ರೀತಿಸ್ತಿದ್ದಾಳೆ ಅನ್ನೋ ವಿಷಯ ನನಗ್ ಮೊದ್ಲೇ ಗೊತ್ತಿತ್ತು. ನಾನು ಆ ಹುಡ್ಗನ್ ಕೂಡ ನೋಡಿದ್ದೀನಿ. ಹೋ, ನನ್ ಮಗಳನ್ನ ಎತ್ಕಟ್ಟಿ ಅವಳ ಹತ್ರ ಇದೆಲ್ಲ ಮಾಡಿಸ್ತಿರೋಳು ನೀನಾ? ಚಿಕ್ಕತ್ತೆ, ಸಂಜನಾ ಪ್ರೀತಿ ಬಗ್ಗೆ ನನ್ಗೂ ಈಗೀಗ ಗೊತ್ತಾಯ್ತು. ಆ ಹುಡ್ಗ ಒಳ್ಳೆಯವನು, ಸಂಜನಾನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಕೂಡ ನನ್ಗಿದೆ. ನೀನ್ ಸರ್ಟಿಫಿಕೇಟ್ ಕೊಟ್ರೆ ಅವನು ಒಳ್ಳೆಯವನಾಗ್ತಾನಾ? ಅವನು ಎಂತವನಾದ್ರೂ ಸರಿ, ಸಂಜನನ ಕೊಟ್ಟು ಈ ಮದ್ವೆ ನಾನ್ ಮಾಡಲ್ಲ. ಅವಳಿನ್ನು ಚಿಕ್ಕವಳು. ಅವಳು ಯಾರನ್ನೋ ಪ್ರೀತಿಸ್ತೀನಿ ಅಂದ್ಕೂಡ್ಲೆ ಹೇಗ್ ಮದ್ವೆ ಮಾಡಕ್ಕಾಗತ್ತೆ? ಚಿಕ್ಕತ್ತೆ, ಸಂಜನಾ ತಾನ್ ಪ್ರೀತಿಸ್ತಿರೋನು ಒಳ್ಳೆಯವನ ಕೆಟ್ಟವನ ಅರ್ಥ ಆಗ್ದಿರೋಷ್ಟು ಅಮಾಯಕಿ ಏನಲ್ಲ. ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಭಾಗ್ಯ, ಕೊನೆ ಸಲ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನೀನ್ ಬರ್ಬೇಡ. ಇವಳ ಮದುವೆ ನನ್ನಿಷ್ಟದ ಪ್ರಕಾರನೇ ನಡೀಬೇಕು. ನಾನ್ ನೋಡ್ದವನ ಹತ್ರನೇ ತಾಳಿ ಕಟ್ಟಿಸ್ಕೋಬೇಕು. ಈ ವಿಷಯಕ್ಕೆ ಇನ್ಯಾರು ತಲೆ ಹಾಕ್ದಿರೋದೇ ಒಳ್ಳೇದು. ಅರ್ಥ ಆಯ್ತಾ? ದೇವಯಾನಿ, ಯಾವ್ದು ಹೇಗೆ ಆದ್ರೂ ಸಂಜನಾ ಈ ಮನೆ ಮಗಳು. ಅವಳ ಸಂತೋಷ ನಂದನ್ ಕುಟುಂಬದ ಮೇಲಿರೋ ಜವಾಬ್ದಾರಿ. ಒಂದ್ ಟೈಮಲ್ಲಿ ನೀನ್ ತೋರಿಸಿದ ಸಂಬಂಧಕ್ಕೆ ತಲೆ ಬಗ್ಸಿ ಅವಳ ಪ್ರೀತಿನ ತ್ಯಾಗ ಮಾಡಿದ್ಲು. ಇವಾಗ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡ್ರು ನಾವು ಮತ್ತೆ ಅದೇ ತರ ತಪ್ಪು ಮಾಡೋದ್ರಲ್ಲಿ ಅರ್ಥ ಏನಿದೆ ಹೇಳು? ಹಾಗಲ್ಲಕ್ಕ, ಇವಳು ಪ್ರೀತಿಸಿರೋನು ಯಾರು ಅಂತಾನೆ ಗೊತ್ತಿಲ್ದೆ, ಎಂತವನಂತ ಗೊತ್ತಿಲ್ದೆ ಮದ್ವೆ ಮಾಡಕ್ಕಾಗತ್ತಾ? ಮೊದ್ಲು ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಅವನು ಸಂಜನಾಗ್ ಸರಿ ಹೋಗ್ತಾನೋ ಇಲ್ವೋ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಿರ್ಧಾರ ತಗೊಂಡ್ರೆ ಆಯ್ತು. ಅದ್ರಲ್ಲಿ ಏನಿದೆ ಹೇಳಿ? ಅತ್ತೆ ಹೇಳಿದ್ ಕೂಡ ನಿಜ ಅಲ್ವಾ ಚಿಕ್ಕತ್ತೆ? ನಿಮ್ ಮಗಳು ಸಂತೋಷದಿಂದ ಬದುಕ್ಬೇಕಾ, ಇಲ್ಲ ನಿಮ್ ಮಾತಿಗೆ ತಲೆ ತಗ್ಸಿ ಜೀವನ ಪೂರ್ತಿ ಕೊರಗ್ತಾ ಬದುಕ್ಬೇಕಾ? ಭಾಗ್ಯ ಹೇಳಿದ್ದು ಕರೆಕ್ಟೇ ಅಲ್ವಾ ಚಿಕ್ಕಮ್ಮ? ನೀನ್ ಎಷ್ಟೇ ಮಾತಾಡಿದ್ರು ಒದ್ದಾಡಿದ್ರು ಸಂಜನಾ ಮತ್ತೆ ವಿವೇಕ್ ಸಂತೋಷಕ್ಕೋಸ್ಕರನೇ ತಾನೆ. ಅವರೇ ಸಂತೋಷವಾಗಿಲ್ಲ ಅಂದ್ರೆ ನೀವ್ ಹೇಗ್ ಸಂತೋಷವಾಗಿರ್ತೀರಾ? ಆದ್ರೆ ಮಿತ್ರ, ದೇವಯಾನಿ, ಇನ್ನೇನು ಯೋಚನೆ ಮಾಡ್ಬೇಡ. ಮೊದ್ಲು ಆ ಹುಡ್ಗನ್ಗೆ ಬರೋದಕ್ಕೆ ಹೇಳೋಣ, ಮಾತಾಡ್ ನೋಡೋಣ. ಸಂಜನಾ, ಆ ಹುಡ್ಗನಿಗೆ ಬರೋದಕ್ಕೆ ಹೇಳು. ಆಯ್ತು ದೊಡ್ಡಮ್ಮ. ಸಂಜನಾ ಇಂಥ ಕೆಲ್ಸ ಮಾಡ್ತಾಳಂತ ಅಂದ್ಕೊಂಡೇ ಇರ್ಲಿಲ್ಲ. ನಾನ್ ಹೇಳಿದ ಮಾತನ್ನ ಮೀರ್ದವಳೆ ಅಲ್ಲ.
ಆದ್ರೆ ಈಗ ಅವಳ ಮಾತೆ ನಡೆಯೋ ತರ ಮಾಡ್ಕೊಂಡ್ಲು. ನಂಗ್ ಕೂಡ ಅದೇ ಅರ್ಥ ಆಗ್ತಿಲ್ಲ ಆಂಟಿ. ಸೈಲೆಂಟ್ ಆಗಿರೋ ಸಂಜನಾ ಇಂಥ ಕೆಲ್ಸ ಮಾಡ್ತಾಳೆ ಅಂತ ಕನ್ಸಲ್ ಕೂಡ ಅನ್ಕೊಳ್ಳಿಲ್ಲ. ಈಗ ಅವ್ನ್ ಯಾರನ್ನೋ ಕರ್ಕೊಂಡ್ ಬಂದು ಮದ್ವೆ ಮಾಡು ಅಂದ್ರೆ ನಾನ್ ಹೇಗ್ ಮಾಡ್ಲಿ? ಅವ್ನ್ ಊರ್ ಯಾವ್ದೋ, ಹೆಸರೇನೋ, ಕುಟುಂಬ ಯಾವ್ದೋ ಅಂತ ತಿಳ್ಕೊಳ್ದೆ ಹೇಗ್ ಒಪ್ಕೊಳ್ಳಿ? ಆ ಹುಡುಗನ್ನ ಜಸ್ಟ್ ನೋಡೋದಕ್ ಬಾ ಅಂತ ಅಂದಿದ್ದು, ಮದ್ವೆ ಮಾಡಿ ಕಳ್ಸೋದಿಕ್ಕಲ್ಲ ಅಲ್ವಾ? ನೀವು ಸ್ವಲ್ಪ ಕಾಮ್ ಆಗಿರಿ ಆಂಟಿ. ಹೇಗ್ ಕಾಮಾಗಿರೋದು ಮನೀಷಾ? ನನ್ ಮಗಳ ಮದ್ವೆ ವಿಷಯದಲ್ಲಿ ನಾನೇ ನಿರ್ಧಾರ ಮಾಡ್ಬೇಕು. ನನ್ ಮಗಳಿಗೆ ಎಂತ ಹುಡುಗ ಬೇಕು ಅಂತ ನಾನೇ ಹೇಳ್ಬೇಕು. ಅಂಥದ್ರಲ್ಲಿ ಮಧ್ಯೆ ಆ ಭಾಗ್ಯ ಯಾರು? ನನ್ ಮಗಳ ಪ್ರೀತಿ ವಿಷಯದಲ್ಲಿ ಆ ಭಾಗ್ಯ ಯಾಕೆ ಬಂದ್ಲು? ನನ್ ಮಗಳ ಮದ್ವೆ ವಿಷಯದಲ್ಲಿ ಆ ಭಾಗ್ಯ ಅಧಿಕಾರ ಏನಿದೆ? ಹೌದಾಂಟಿ, ಈ ವಿಷಯ ಮಾತ್ರ ನಂಗ್ ಕೂಡ ಇಷ್ಟ ಆಗ್ಲಿಲ್ಲ. ಆ ಭಾಗ್ಯ ಇಲ್ದಿದ್ರೆ ಎಲ್ರನ್ನೂ ಹೇಗಾದ್ರೂ ಒಪ್ಸಿ ಈ ಪ್ರೀತಿನ ಮದ್ವೆನ ಕ್ಯಾನ್ಸಲ್ ಮಾಡ್ತಿದ್ದೆ. ಆದ್ರೆ ಆ ಭಾಗ್ಯ ಹುಡುಗ ಒಳ್ಳೆಯವನು, ಸಂಜನಾ ಇಷ್ಟಪಟ್ಟವನು, ಒಳ್ಳೆ ಗುಣ ಇರೋನು ಅಂತ ಏನೇನೋ ಮಾಯೆ ಮಾತು ಹೇಳಿ ಅರವಿಂದ್ ಅಕ್ಕನು ಕೂಡ ಒಪ್ಸೋ ಹಾಗೆ ಮಾಡಿದ್ಲು. ನನ್ ಯಾವ ಮಾತು ಹೇಳಕ್ಕಾಗ್ತಿರೋ ಪರಿಸ್ಥಿತಿಗೆ ತಂದುಬಿಟ್ಲು. ಹೀಗೆ ನನ್ ಮಕ್ಕಳ ವಿಷಯದಲ್ಲಿ ಭಾಗ್ಯ ತಲೆ ಹಾಕ್ತಾಳೆ ಅಂದ್ರೇನೆ ನನ್ ಮೈಯೆಲ್ಲ ಉರಿತಾ ಇದೆ. ಆಂಟಿ, ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಈ ಸಿಚುವೇಶನ್ ಕೂಡ ನಾವು ಸರಿಯಾಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಹೇಗೆ? ಸಂಜನಾ ಪ್ರೀತಿಸಿರೋನು ಒಳ್ಳೆಯವನು, ಗ್ರೇಟ್ ಅಂತ ಏನೇನೋ ಹೇಳದ್ದಲ್ವಾ? ಅದ್ ಸ್ವಲ್ಪ ಅಲ್ಲಿ ಇಲ್ಲಿ ಆದ್ರೂ ಭಾಗ್ಯನ ಎಲ್ರ ಮುಂದೆ ಸಿಕ್ಕಾಕ್ಸೋ ಒಳ್ಳೆ ಅವಕಾಶ ಸಿಗತ್ತೆ. ಏನಾದ್ರೂ ವ್ಯತ್ಯಾಸ ಆದ್ರೆ ಸಂಜನಾ ಜೀವನನ ಹಾಳು ಮಾಡೋಕೆ ಭಾಗ್ಯನೇ ಪ್ರಯತ್ನ ಪಟ್ಟಿದ್ದು ಅಂತ, ಅದರಿಂದ ಈ ಕುಟುಂಬದಲ್ಲಿ ಸಮಸ್ಯೆ ತಂದಿಡೋಕೆ ಭಾಗ್ಯ ನೋಡ್ತಿದ್ದಾಳೆ ಅಂತ ಎಲ್ಲರನ್ನೂ ನಂಬಿಸ್ಬೋದು. ಅದರಿಂದ ಭಾಗ್ಯ ಅಕೌಂಟಲ್ಲಿ ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ಬೋದು. ಆಗ ಅರವಿಂದ ಆಂಟಿ ಕೂಡ ಭಾಗ್ಯ ಮೇಲೆ ಇನ್ನೂ ಹೆಚ್ಚು ಅಸಹ್ಯ ಹುಟ್ಟುತ್ತೆ. ಎಷ್ಟು ಬೇಗ ಈ ಭಾಗ್ಯನ ಕಳ್ಸೋದು ಅಂತ ಕಾಯ್ತಿರ್ತಾರೆ. ಏನಂತೀರಿ? ನೀನ್ ಹೇಳಿದ್ದು ಕೂಡ ನಿಜಾನೇ ಮನೀಷಾ. ಸರಿ, ನೋಡೋಣ. ಭಾಗ್ಯ ಬೆರಳಿಂದ ಭಾಗ್ಯ ಕಣ್ಣಿಗೆ ಚುಚ್ಕೊಳ್ಳೋ ಹಾಗೆ ಮಾಡೋಣ. ಆ ಭಾಗ್ಯ ಕೊಂಬನ್ನ ಭಾಗ್ಯಗೆ ತಿರುಗೋ ಹಾಗೆ ಮಾಡೋಣ. ಅದ್ಗೆ ಆಕಾಶ್ ಅವ್ರ ಮನೆಯವ್ರನ್ನ ಸಾಯಂಕಾಲ ಬರಕ್ ಹೇಳಿದೀನಿ. ಈ ವಿಷಯ ಹೇಳಿದ ತಕ್ಷಣ ಆಕಾಶ್ ಎಷ್ಟು ಸಂತೋಷ ಪಟ್ಟ ಗೊತ್ತಾ? ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಹೇಳ್ದ. ಥ್ಯಾಂಕ್ ಯು ಅತ್ಗೆ. ಇದ್ರಲ್ಲಿ ನಾನ್ ಮಾಡಿದ್ದೇನಿದೆ ಸಂಜನಾ? ಹಾಗೆ ಹೇಳ್ತಿದ್ದೀರಲ್ಲ ಅತ್ಗೆ. ನಿಮ್ ಸಪೋರ್ಟ್ ಇರ್ಲಿಲ್ಲ ಅಂದಿದ್ರೆ ಈ ಮನೇಲಿ ನನ್ ಪ್ರೀತಿನ ಯಾರೂ ಒಪ್ಕೋತಾ ಇರ್ಲಿಲ್ಲ. ನನ್ ಮಾತಿಗೆ ಯಾರು ಇಲ್ಲಿ ಬೆಲೆನೇ ಕೊಡ್ತಾ ಇರ್ಲಿಲ್ಲ. ನೀವ್ ಮಾತಾಡಿದ್ರಿಂದಾನೇ ನಿಮ್ ಮಾತ್ ಕೇಳಿ ಯೋಚನೆ ಮಾಡಿದ್ರು. ನೀವ್ ಆಕಾಶ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರಿಂದಾನೇ ಅಟ್ಲೀಸ್ಟ್ ಅವ್ರನ್ನ ಮನೆ ಕರಿಯಕ್ ಒಪ್ಕೊಂಡ್ರು. ನೀವ್ ಒಂದ್ ವೇಳೆ ಇರ್ಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ ಅದ್ಗೆ. ಸಂಜನಾ ಹೇಳಿದ್ದು 100% ಕರೆಕ್ಟ್. ಅತ್ಗೆ, ಸಂಜನಾ ಪ್ರೀತಿ ವಿಷಯದಲ್ಲಿ ನೀವೊಬ್ರು ದೇವತೆ ತರ ಸಹಾಯ ಮಾಡಿದ್ರಿ. ಅವಳ ಜೀವನಕ್ಕೆ ಸರಿಯಾದ ದಾರಿ ತೋರಿಸಿದ್ರಿ. ವಿವೇಕ್, ನೀನ್ ಸುಮ್ನೆ ದೊಡ್ಡ ಮಾತಾಡ್ತಿದ್ಯಾ? ಸಂಜನಾ ಸಂತೋಷವಾಗಿರ್ಲಿ ಅಂತ ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ದೆ ಅಷ್ಟೇ. ಅತ್ಗೆ, ಸಂಜನಾ ಸ್ಥಾನದಲ್ಲಿ ಬೇರೆ ಯಾರಿದ್ರೂ ಹಾಗೆ ಮಾಡ್ತೀರಾ? ಅವ್ರ ಪ್ರೀತಿನೂ ಸಹ ಗೆಲ್ಸೋದಿಕ್ಕೆ ನೀವು ನಿಜವಾಗ್ಲೂ ಸಹಾಯ ಮಾಡ್ತೀರಾ? ನಾನೇ ಅಲ್ಲ ವಿವೇಕ್, ಯಾರಾದ್ರೂ ಹಾಗೆ ಮಾಡ್ಬೇಕು. ಪ್ರೀತಿಸ್ದವ್ರನ್ನ ಒಂದ್ ಮಾಡಿದ್ರೇನೆ ಅವ್ರ ಪ್ರೀತಿಗೆ ಒಂದ್ ಫಲ ಸಿಕ್ತಾಗೆ, ಅವ್ರ ಜೀವನಕ್ಕೆ ಒಂದ್ ಅರ್ಥ ಸಿಕ್ತಾಗೆ. ಬೇರೆಯವ್ರ ವಿಷಯ ಎಲ್ಲ ನನಗೆ ಬೇಡ. ಅದಕ್ಕೆ ನೀವಾದ್ರೆ ಏನ್ ಮಾಡ್ತೀರಾ? ಪ್ರೀತಿಸ್ದವ್ರು ಯಾರೇ ಆಗಿದ್ರೂ ಒಂದ್ ಮಾಡ್ತೀರಾ? ಅವ್ರದ್ದು ನಿಜವಾದ ಪ್ರೀತಿ ಆದ್ರೆ ಖಂಡಿತ ಆ ಪ್ರೀತಿನ ಗೌರವಿಸ್ತೀನಿ. ಆ ಪ್ರೇಮಿಗಳನ್ನ ಸೇರ್ಸೋಕೆ ನನ್ನಿಂದ ಆದಷ್ಟು ಸಹಾಯ ಮಾಡ್ತೀನಿ. ಸಾಕಾ? ಇನ್ನೇನಾದ್ರೂ ಬೇಕಾ? ಏನೋ ವಿವೇಕ್, ನಿಮ್ ಅತ್ಗೆನ ಪ್ರೀತಿ ಬಗ್ಗೆ, ಪ್ರೀತಿಸೋರ್ ಬಗ್ಗೆ ಅಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ಯಾ? ಏನ್ ವಿಷಯ? ಹೇಳೋ, ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ಯಾ? ಹೌದಣ್ಣ, ಪ್ರೀತಿ ಮಾಡ್ತಾ ಇದ್ದೀನಿ.
ಆದರೆ ಅದನ್ನು ಒಪ್ಸೋದಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀನಿ. ನೀನು ಅದಕ್ಕೆ ಹೆಲ್ಪ್ ಮಾಡಿದ್ರೆ ನಾನು ಪ್ರೀತಿಸ್ತಿರೋ ಜಾನುನೇ ಖಂಡಿತ ಮದುವೆ ಆಗ್ತೀನಿ. ಲೇ ವಿವೇಕ್, ಆ. ನಿನ್ನೆ ಕಣೋ. ನಿನ್ ಮುಖ ನೋಡ್ತಾ ಇದ್ರೆ ನಿಜವಾಗ್ಲೂ ಪ್ರೀತಿಲ್ ಬಿದ್ದಿರೋ ಹಾಗಿದೆ. ಅಯ್ಯೋ ಹಾಗೇನಿಲ್ಲ ಅಣ್ಣ, ಜಸ್ಟ್ ಹೀಗೆ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ನೀನು ಕ್ಯಾಶುವಲ್ ಅಂತ ಹೇಳ್ತಿದ್ರು ಅದ್ರ ಹಿಂದೆ ಏನೋ ಸ್ಟ್ರಾಂಗ್ ರೀಸನ್ ಇದೆ ಅಂತ ಅನ್ನಿಸ್ತಿದೆ. ಹಾಗೇನಾದ್ರೂ ಇದ್ರೆ ಮೊದಲು ನಿನಗೆ ಹೇಳ್ತೀನಲ್ವಾ ಅಣ್ಣ. ಭಾಗ್ಯ, ಸಂಜನಾ ವಿಷಯದಲ್ಲಿ 2 ಸಲನೂ ನೀನು ದೊಡ್ಡ ಸಹಾಯ ಮಾಡಿದ್ಯಾ. ಒಂದ್ಸಲ ಸಂತೋಷ್ನಿಂದ ಸಂಜನಾನ ಕಾಪಾಡ್ದೆ. ಈಗ ಆಕಾಶ್ಗೆ ಸಂಜನಾನ ಮದುವೆ ಮಾಡಿಸಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀನಾಗ್ತೀಯ. ಆಗ ಮದ್ವೆ ನಿಲ್ಸಿದ್ರು, ಈಗ ಈ ಮದ್ವೆ ಆಗದೆ ಇದ್ರು ಸಂಜನಾ ಜೀವನ ಪೂರ್ತಿ ಅಳ್ತಿದ್ಲು. 2 ಸಂದರ್ಭದಲ್ಲಿ ನೀನೇ ಅವಳಿಗೆ ಸಹಾಯ ಮಾಡಿದ್ದು. ಥ್ಯಾಂಕ್ ಯು ಭಾಗ್ಯ. ಹಲೋ, ನಾನು ಈಗಲೇ ಹೊರಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಭಾಗ್ಯ. ಸಾಯಂಕಾಲ ಆಕಾಶ್ ಅವ್ರ ಮನೆಯವ್ರು ಬರ್ತಿದ್ದಾರೆ. ಆ ಟೈಮಿಗೆ ಬಂದ್ಬಿಡ್ತೀನಿ ಸಂಜನಾ. ಬಾಯ್. ಮಿತ್ರ ಸರ್, ಮಿತ್ರ ಸರ್. ಯಾರ್ ಸರ್? ಯಾರ್ ಬೇಕು ನಿಮ್ಗೆ? ಮಿತ್ರ ಸರ್ ಅದಾರೇನ್ರಿ? ಇಲ್ಲ ಸರ್, ಹೊರಗಡೆ ಹೋಗಿದ್ದಾರೆ. ಹೋಗ್ಲಿ. ಭಾಗ್ಯ ಮೇಡಮ್ ಇದ್ದಾರೆ, ನೀವು ಕೂತಿರಿ, ನಾನು ಕರಿತೀನಿ. ಓಕೆ. ಹಲೋ, ಯಾರ್ ನೀನು? ನನ್ನ ಹೆಸರು ಚಂದು ರೀ. ಮಿತ್ರ ಸರ್ ಕನ್ಸ್ಟ್ರಕ್ಷನ್ದಾಗ ಕ್ವಾರಿದಾಗ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತೀನಿ ರೀ. ಏನು ಮಿತ್ರ ಹತ್ರ ಸೂಪರ್ವೈಸರ್ ಕೆಲಸ ಮಾಡ್ತಿದ್ಯಾ? ಹೌದ್ರಿ ಮೇಡಮ್. ನಮ್ ಮಿತ್ರ ಹತ್ರ ಸೂಪರ್ವೈಸರ್ ಆಗಿ ಕೆಲಸ ಮಾಡೋನು ಸೋಫಾ ಮೇಲೇನ ಅಷ್ಟು ಸ್ಟೈಲ್ ಆಗಿ ಕೂತಿದ್ದೆ? ನೀನು ಸೋಫಾ ಮೇಲೆ ಕೂತ್ಕೊಳ್ಳಕ್ ಮೊದ್ಲು ನಿನ್ ಲೆವೆಲ್ ಏನು, ನಿನ್ ಸ್ಥಾನ ಎಲ್ಲಿ ಅನ್ನೋದನ್ನ ತಿಳ್ಕೋಬೇಕು. ಭಾಗ್ಯ ಮೇಡಮ್ ಬರೋವರೆಗೂ ಇಲ್ಲೇ ಕೂತಿರಿ ಅಂತ ನಿಮ್ಮ ಕೆಲಸದವ್ರು ಹೇಳಿದ್ರಿ ಮೇಡಮ್. ಅದಕ್ಕೆ ಕೂತೀನಿ ರೀ ಮೇಡಮ್. ನಮ್ಮ ಮನೆ ಗೇಟ್ ಮುಂದೆ ತಿರ್ಗೋ ನಾಯಿ ಕೂಡ ಅದೇ ವರ್ಕರ್ ಕರೆದು ರಾತ್ರಿ ಮಿಗ್ಲಿರೋ ಅನ್ನ ಹಾಕ್ತಾಳೆ. ಅಷ್ಟು ಮಾತ್ರಕ್ಕೆ ಆ ನಾಯಿಗಳು ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಳ್ಳಲ್ಲ. ಸಾರಿ ಮೇಡಮ್, ನಿಮಗೂ ನಿಮ್ಮ ಹತ್ರ ಕೆಲಸ ಮಾಡೋರ್ಗ ಇಷ್ಟು ಡಿಸ್ಕ್ರಿಮಿನೇಟ್ ಮಾಡ್ತೀರಂತ ನಾ ಅನ್ಕೊಂಡಿದ್ದಿಲ್ರಿ. ನಾವದನ್ನ ಹೇಳೋ ಮೊದ್ಲೇನೆ ನೀವ್ ಎಲ್ಲ ತಿಳ್ಕೋಬೇಕು. ಇನ್ನೊಂದ್ಸಲ ಬಂದ್ರೆ ಆ ಡೋರ್ ಹೊರಗನೆ ನಿಂತ್ಕೊಂಡು ಬಂದಿರೋ ಕೆಲ್ಸ ಮುಗಿಸ್ಕೊಂಡು ಹೋಗು. ಅಂಡರ್ಸ್ಟ್ಯಾಂಡ್? ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ಭಾಗ್ಯ ಬರ್ತಾಳೆ, ಹೊರಗಡೆ ಹೋಗಿ ನಿಂತ್ಕೋ. ಚಂದು ನಿಂತ್ಕೊಳ್ಳಿ. ಚಿಕ್ಕತ್ತೆ, ನಮ್ ಕೆಳಗ್ ಕೆಲ್ಸ ಮಾಡ್ತಾರೆ ಅಂದ್ ಮಾತ್ರಕ್ಕೆ ಅವ್ರು ನಮ್ ಕಾಲಿನ ಕೆಳಗಿರೋ ಮಣ್ಣಿನ ಹಾಗೆ ಮನೆ ಹೊರಗಿಡೋ ಚಪ್ಲಿ ತರ ಇರ್ಬೇಕಾಗಿಲ್ಲ. ಮನೆಗ್ ಬಂದಿರೋರ್ ಜೊತೆ ಸ್ವಲ್ಪ ಗೌರವದಿಂದ ಮಾತಾಡಿ ಅಂತ ನಾನ್ ಹೇಳೋದ್ರೊಳಗೆ ನೀವು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಭಾಗ್ಯ, ಏನು ನನ್ ಮುಂದೆ ಯಜಮಾನಿಕೆ ತೋರಿಸ್ತಿದ್ಯಾ? ನನ್ಗೆ ನೀತಿ ಹೇಳ್ಕೊಡ್ತಿದ್ಯಾ? ನಿಮ್ ಮುಂದೆ ಯಜಮಾನ್ಕೆ ತೋರ್ಸೋದು ನನ್ನ ಉದ್ದೇಶ ಅಲ್ಲ. ಹಾಗೆ ಸರಿಯಾಗಿ ನಡ್ಕೊಳ್ದೇ ಇದ್ರೆ ನನ್ಗೂ ಕೂಡ ನೋಡ್ಕೊಂಡ್ ಸುಮ್ನೆ ಇರಕ್ಕಾಗಲ್ಲ. ಸುಮ್ನಿರ್ದಿದ್ರೆ ಏನ್ ಮಾಡ್ತೀಯಾ? ಆಫ್ಟರ್ ಆಲ್ ನಮ್ ಕೈ ಕೆಳಗೆ ಕೆಲ್ಸ ಮಾಡೋ ಒಬ್ಬನ್ ಕೆಲ್ಸದವನ್ ಮುಂದೆ ನನ್ನ ಅವಮಾನ ಮಾಡ್ತೀಯಾ? ಅವಮಾನ ಮಾಡ್ಬೇಕು ಅಂದ್ಕೊಂಡ್ರೆ ನಾನ್ ಮಾತಾಡೋ ರೀತಿ ಬದ್ಲಾಗತ್ತೆ. ನಾನ್ ನಿಮ್ ಜೊತೆ ನಡ್ಕೊಳ್ಳೋ ಪದ್ಧತಿ ಬೇರೆ ಆಗತ್ತೆ. ನಮ್ ಕೆಳಗ್ ಕೆಲ್ಸ ಮಾಡೋರಿಂದಾನೇ ನಾವಿಷ್ಟು ಸುಖವಾಗಿ ಬದುಕ್ತಿರೋದು ಅನ್ನೋದನ್ನ ಮರಿಬೇಡಿ. ಭಾಗ್ಯ, ನಿನ್ ಸುಮ್ನೆ ನನ್ ಈಗೋನ ಹರ್ಟ್ ಮಾಡ್ತಿದ್ಯಾ? ಈಗ ಸುಮ್ನಿರ್ತ್ಯಾ? ಭಾಗ್ಯ ಹೇಳಿದ್ದು ನಿಜ. ನಮ್ ಕೆಳಗ್ ಕೆಲ್ಸ ಮಾಡ್ತಿದ್ದಾರಲ್ಲ ಅಂತ ನಾವು ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ. ಛೇ, ಇಲ್ಲಿ ಯಾರಿಗೆ ಬೆಲೆ ಕೊಡ್ಬೇಕೋ, ಯಾರನ್ನ ದೂರ ಇಡ್ಬೇಕೋ ಯಾರಿಗೂ ಅರ್ಥ ಆಗ್ತಿಲ್ಲ. ಚಂದು, ನಮ್ ಚಿಕ್ಕತ್ತೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ, ಏನು ಅಂದ್ಕೋಬೇಡಿ. ಅಯ್ಯೋ ಹಂಗೇನಿಲ್ರಿ ಮೇಡಮ್, ನಾನೇನು ಅಂದ್ಕೊಂಡಿಲ್ರಿ. ಮೇಡಮ್ ಬ್ಯಾಡ್ ಮೂಡ್ದಾಗಿದ್ದಾರೆ ಅನಿಸ್ತೈತಿ, ಅದಕ್ಕೆ ಹಿಂಗೆಲ್ಲ ಮಾತಾಡೋರು ಬಿಡ್ರಿ. ನಾನೇನು ಮನ್ಸಿಗೆ ಹಚ್ಕೊಂಡಿಲ್ರಿ. ಅದ್ ಸರಿ, ಈಗೇನ್ ಬಂದಿದ್ದು? ವಾರಿದಾಗ ಬ್ಲಾಸ್ಟ್ ಆಗಿದ್ದ ದಿನ CCTV ಫುಟೇಜ್ ಮಿಸ್ ಆಗಿತ್ತಲ್ರಿ ಮೇಡಮ್. ಫುಟೇಜ್ ರಿಕವರಿಗೆ ಹಾರ್ಡ್ ಡಿಸ್ಕ್ ಕಳ್ಸಿದ್ದಕ್ಕೆ
ಸ್ವಲ್ಪ ಫುಟೇಜ್ ರಿಕವರಿ ಆಗ್ಯದ್ರಿ. ಆ ಹಾರ್ಡ್ ಡಿಸ್ಕ್ ಕೊಡೋಣ ಅಂತ ಬಂದ್ರ ಮಿತ್ರ ಸರೇ ಇಲ್ಲ ಅಂತಲ್ರಿ. ಆ ಹಾರ್ಡ್ ಡಿಸ್ಕ್ನ ನಾನು ಅವ್ರಿಗೆ ಕೊಡ್ತೀನಿ, ಇಲ್ಲಿ ಕೊಡಿ. ತೊಳ್ರಿ ಮೇಡಮ್, ನಾನು ಹೋಗಿ ಬರ್ತೀನಿ ಮೇಡಮ್. ಕೆಲಸ ಚಿಕ್ಕದಾಗಿದ್ರು ಸಂಸ್ಕಾರ ಇರೋನ್ ಹಾಗೆ ಕಾಣ್ತಾನೆ. ದೇವ್ಯಾನಿ ಅಷ್ಟು ಮಾತಂದ್ರು ತಿರುಗಿ ಒಂದ್ ಮಾತು ಹೇಳಲಿಲ್ಲ. ಹೌದು ಅಜ್ಜಿ, ತುಂಬಾ ಒಳ್ಳೆಯವರು. ತುಂಬಾ ವಿನಯದಿಂದ ಮಾತಾಡ್ತಾರೆ, ಎಲ್ರ ಜೊತೆ ಶಾಂತವಾಗಿ ನಡ್ಕೋತಾರೆ. ನಾನು ತುಂಬಾ ದಿನದಿಂದ ನೋಡ್ತಿದ್ದೀನಲ್ಲ, ತುಂಬಾ ಒಳ್ಳೆಯವರು.